ಗುಬ್ಬಿ ತಾಲೂಕಿನ ಕಳಸನಹಳ್ಳಿ ಗ್ರಾಮದ ಪೂಜಾರಿ ಕೆಂಪಯ್ಯ ಅವರ ಜಮೀನಿನ ಸರ್ವೆ ನಂಬರ್ 26/3ರಲ್ಲಿ 1 ಎಕರೆ 30 ಗುಂಟೆ ಜಮೀನು ಇದು. ಪೂಜಾರಿ ಕೆಂಪಯ್ಯ ಅವರ ಹೆಸರಲ್ಲಿ ಪಹಣಿ ಬರ್ತಾ ಇತ್ತು. ಇತ್ತೀಚೆಗೆ ಪಹಣಿಯಲ್ಲಿ ಕಾವೇರಿ ನೀರಾವರಿ ನಿಗಮ ಭೂ ಸ್ವಾಧೀನ ಅಂತ ಬರ್ತಾ ಇದೆ. ಇದ್ರ ಬಗ್ಗೆ ಕಾವೇರಿ ನಿಗಮ ಇಲಾಖೆಗೂ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಬಂದು ಸರ್ವೆ ಮಾಡದೆ ಸ್ಥಳ ಭೇಟಿ ನೀಡಿ ತಾಲೂಕು ಕಚೇರಿಯಲ್ಲಿ ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾರೆ. ತಾಲೂಕು ಕಚೇರಿಗೆ ಹೋದ್ರೆ ನೀವು ಹೇಮಾವತಿ ಇಲಾಖೆಯಿಂದ ಆದೇಶ ಮಾಡಿಸಿಕೊಳ್ಳಿ ಅಂತ ಸಬೂಬು ಹೇಳ್ತಾರೆ. ಸುಮಾರು 5 ವರ್ಷಗಳಿಂದ ಪಹಣಿಯಲ್ಲಿ ಬರ್ತಾ ಇರುವಂತಹ ಕಾವೇರಿ ನಿಗಮ ಭೂ ಸ್ವಾಧೀನವನ್ನ ತೆಗೆಯಲು ನಮ್ಮನ್ನ ಅಲೆದಾಡಿಸುತ್ತಿದ್ದಾರೆ. ಪಹಣಿಯಲ್ಲಿ ಪೂಜಾರಿ ಕೆಂಪಯ್ಯ ಅವರ ಹೆಸರು ಸುಮಾರು ವರ್ಷಗಳಿಂದ ಬರ್ತಾ ಇತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಡ ರೈತ ಕುಟುಂಬಕ್ಕೆ ಅನ್ಯಾಯವನ್ನ ಮಾಡಲು ಅಧಿಕಾರಿಗಳು ಪಹಣಿಯಲ್ಲಿ ಕಾವೇರಿ ನಿಗಮ ಭೂ ಸ್ವಾಧೀನ ಅಂತ ಹೆಸರು ಬಂದಿದೆ. ಆದರೆ ಸ್ಥಳದಲ್ಲಿ ಚಾನಲ್ ಹೋಗಿಲ್ಲ. ಸುಮ್ಮನೆ ಕಾವೇರಿ ನಿಗಮ ಅಂತ ಪಹಣಿಯಲ್ಲಿ ಬರ್ತಾ ಇದೆ. ಬಡ ಕುಟುಂಬ ನಮ್ಮ ಜಮೀನನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡದೆ ಪಹಣಿಯಲ್ಲಿ ಕಾವೇರಿ ನಿಗಮ ಭೂ ಸ್ವಾಧೀನ ಅಂತ ಮಾಡಿ ಬಡ ಕುಟುಂಬಕ್ಕೆ ಮೋಸ ಮಾಡಲು ಹೊರಟಿದೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಬಿಡುವುದಿಲ್ಲ. ಪಹಣಿಯಲ್ಲಿ ಸರಿಪಡಿಸದೆ ಹೋದ್ರೆ ಇಲಾಖೆ ಮುಂದೆ ಧರಣಿ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲಿಸಿ ನಮಗೆ ಪಹಣಿಯಲ್ಲಿ ನಮ್ಮ ಹೆಸರು ಬರುವಂತೆ ಮಾಡಬೇಕು. ಇಲ್ಲದಿದ್ರೆ ಕಾವೇರಿ ನಿಗಮ ಇಲಾಖೆ ಹಾಗೂ ಗುಬ್ಬಿ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಜುನಾಥ್ ಅಂತ ಹೇಳಿ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಕಳಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 26/3P1ರಲ್ಲಿ ಏನಾಗಿದೆ ಅಂದ್ರೆ ಚಾನೆಲ್ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು. ಇದರಲ್ಲಿ ಚಾನೆಲ್ ಹೋಗಿಲ್ಲ. 2013-14-15ವರೆಗೂ ಪಾಣಿ ಬಂದಿದೆ. ಈಗ ಏನಾಗಿದೆ ಅಂದ್ರೆ ಪ್ರಸ್ತುತ ಸಾಲಿನಲ್ಲಿ ಪಾಣಿ ಬರ್ತಾ ಇಲ್ಲ. ಈಗ ಕೇಳಿದ್ರೆ ಅಧಿಕಾರಿಗಳನ್ನ ಕಾವೇರಿ ನೀರಾವರಿ ನಿಗಮಕ್ಕೆ ಭೂ ಸ್ವಾಧೀನ ಐತೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ವರ್ಷ ಅರ್ಜಿ ಸಲ್ಲಿಸಿ ಹೋದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ. ಕೇಳಿದ್ರೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ತಾಲೂಕು ಆಫೀಸ್ಗೆ ಹೋಗ್ರಿ, ಅಲ್ಲಿ ನೀವು ಖಾತೆ ಬದಲಾವಣೆ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಎಷ್ಟು ವರ್ಷ ನಿಮ್ಗೆ ಸಮಸ್ಯೆ ಆಯ್ತು? ನಿಮಗೆ ಸುಮಾರು 13-14 ವರ್ಷದಿಂದ ಹಿಂಗೆ ಸಮಸ್ಯೆ ಆಗಿದೆ. ನೀವು ಕಾವೇರಿ ಗ್ರಾಮದವ್ರಿಗೆ ತಿಳಿಸಿದ್ರ? ಗಮನ ತಗೊಂಬಂದಿದ್ರ? ಕಾವೇರಿ ಅಲ್ಲಿ ಹೋಗಿ ಅರ್ಜಿ ಕೊಟ್ಟಿವಿ. ಫಸ್ಟ್ ಹೋಗಿ ಕೊಟ್ಮೇಲೆ ಬಂದಿಬ್ರು ಸರ್ವೆ ಬಂದ್ರು. ಅಳತೆನೂ ಮಾಡ್ಲಿಲ್ಲ ಅವರು. ಸುಮ್ನೆ ಬಂದು ಈ ತರ ಐತೆ, ನೀವು ಅಲ್ಲಿ ಖಾತೆ ತಾಲೂಕು ಆಫೀಸ್ ಅಲ್ಲಿ ಖಾತೆ ಬದಲಾವಣೆ ಮಾಡ್ಕೊಬೇಕು ಅಂತ ಹೇಳಿ ಹಿಂಬಾರ ಕೊಡ್ತಾರೆ. ಇವ್ರು ಕೇಳಿದ್ರೆ ಇವರು ತಾಲೂಕು ಆಫೀಸಲ್ಲಿ ಏನ್ ಹೇಳ್ತಾರೆ? ನೀವು ಹೇಮಾವತಿನಲ್ಲಿ ತಗೊಬೇಕು ಬಾಧಿತರಾಗಿದ್ದಲ್ಲಿ ಅಂತ ಹೇಳಿ ಅವರು ಹಿಂಬರ ಕೊಡ್ತಾರೆ. ನಾವು ಅಲ್ದು ತುಂಬಾ ಸಾಕಾಗಿದೆ. ಎಷ್ಟು ವರ್ಷದಿಂದ ಸಮಸ್ಯೆ ಆಯ್ತು ನಿಮಗೆ? ಅದೇ 13-14 ವರ್ಷದಿಂದ ಸಮಸ್ಯೆ ಆಯ್ತು. ಈ ಪಾಣಿ ಏನಂತ ಬರ್ತೈತಿ ಈಗ ಕಾವೇರಿ ನೀರಾವರಿ ನಿಗಮ ಅಂತ. ಹಿಂದೆ ಏನಂತ ಬರ್ತಿತ್ತು ತೋರ್ಸೋದು? ದಾಖಲೆ ಇದೆ ಸರ್, ಅವ್ರು ಕೊಟ್ಟಿರೋದಕ್ಕೆ ಎಲ್ಲ ದಾಖಲೆ ಇದೆ. ದಾಖಲೆ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಹಿಂದೆ ಎಲ್ಲ ಪಾಣಿ ಬರ್ತಿತ್ತು. ಹೆಸರಿನಲ್ಲಿ ಪೂಜಾರಿ ಕೆಂಪಯ್ಯ ಬಿನ್ಲೇಟ್ ದೊಡ್ಡಯ್ಯ ಅಂತ ಹೇಳಿ ಬರ್ತಿತ್ತು. 1 ಎಕರೆ 26 ಗುಂಟೆ. ಅವರು ಸಾಲ ಎಲ್ಲ ತಗೊಂಡಿದ್ದಾರೆ. 6-7ನೇ ಸಾಲ. ಯಾವ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ? ಸಾಲಿನಲ್ಲಿ KGB ನಲ್ಲಿ ಸಾಲ ತಗೊಂಡಿದ್ದಾರೆ. MN KGB ಬ್ಯಾಂಕ್ ಅಲ್ಲಿ. ಈಗ ನೋಡಿದ್ರೆ ಕೇಳಿದ್ರೆ ಅಲ್ಲಿ ಪಾಣಿನಲ್ಲಿ ಮೋಹನ್ MN ಕೋಟೆ, ನವ ಕರ್ನಾಟಕ ಟಿವಿ.